ಸಂವಿಧಾನದಲ್ಲಿ ನಾವು ಅಳವಡಿಸಲಿಕ್ಕೆ 1931ರ ಸರ್ವೆ ಪ್ರಕಾರ ಸಂವಿಧಾನ 1947 ಸ್ವತಂತ್ರ ಬಂತು, 1950ಕ್ಕೆ ಸಂವಿಧಾನ ಅರ್ಪಣೆ ಆಯಿತು. ಸೊ ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ಬದಲಾವಣೆಗಳು, ಚೇಂಜಸ್ ಆಗಿದೆ. ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಜಾತಿ ಅಲ್ಲದೇ ಇರೋ ಸಮುದಾಯಗಳನ್ನು ಸೇರಿಸಿದ್ದುಂಟು. ಸೊ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ 101 ಪರಿಶಿಷ್ಟ ಜಾತಿಯ ಸಮುದಾಯಗಳ ಪಟ್ಟಿ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿದೆ. ಇದರಲ್ಲಿ ಒಳ ಮೀಸಲಾತಿಯ ಅತ್ಯವಶ್ಯಕತೆ ಇರೋದ್ರಿಂದ ಈ ಹೋರಾಟದ ಮುಖಾಂತರ ಸುಪ್ರೀಂ ಕೋರ್ಟ್ ಆದೇಶದ ಮುಖಾಂತರ ನಮಗೆ ಒಳ ಮೀಸಲಾತಿ ಕಲ್ಪಿಸಬೇಕು. ಇದಕ್ಕೆ ಕಲ್ಪಿಸ್ಬೇಕಾದ್ರೆ ಎಂಪಿರಿಕಲ್ ಡಾಟಾ ಅಂತ ಹೇಳಿದ್ರೆ ಪ್ರತಿ ಮನೆಯಲ್ಲೂ ಅವ್ರದ್ದು ಯಾವ ಜಾತಿಗೆ ಸೇರ್ತಾರೆ, ಅವರ ಆಸ್ತಿ ಏನು, ಅವ್ರ ಕುಟುಂಬ ಏನು, ಅವರು BPL ಕಾರ್ಡ, APL ಕಾರ್ಡ, ಶ್ರೀಮಂತರ, ಬಡವರು ಅನ್ನೋ ಸಂಪೂರ್ಣವನ್ನು ಡಾಟಾವನ್ನು ಕಲೆಕ್ಟ್ ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಮುಖ್ಯ ಉದ್ದೇಶ. ಆ ಉದ್ದೇಶದ ಪ್ರಕಾರ ಅವರು ಎಂಪಿರಿಕಲ್ ಡಾಟಾ ಕಲೆಕ್ಟ್ ಮಾಡಿ ನಂತರದಲ್ಲಿ ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಈ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳು ಮಾಡುವಾಗ ಏನಾದರೂ ತಪ್ಪಾಗಿ ಜಾತಿಗಳು ವ್ಯತ್ಯಾಸ ಆಗಿ ಡಾಟಾ ವ್ಯತ್ಯಾಸ ಆಗಬಾರ್ದು, ಮತ್ತೆ ಪುನಃ ಇನ್ನೊಂದ್ಸರಿ ಕೋರ್ಟಿಗೆ ಹೋದರೆ ಈ ಕೆಲಸವನ್ನು ಮತ್ತೆ ನೆನೆಗುದಿಗೆ ಬೀಳುತ್ತೆ ಅಂತೇಳಿ ನಾವು ತುಂಬ ವಿನಯಪೂರ್ವಕವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಡಾಟಾ ಕಲೆಕ್ಟ್ ಮಾಡುವಾಗ ಪ್ರತಿಯೊಂದು ಜಾತಿಯವರು ಈ ಸಮಿತಿ ಒಳಗೆ ನಾಗಮೋಹನ್ ದಾಸ್ ಸಾಹೇಬರು ಅಧ್ಯಕ್ಷರಾಗಿ ಇರ್ತಾರೆ. ಆ ಸಮಿತಿಗೆ ಪ್ರತಿಯೊಂದು ಜಾತಿಯವ್ರನ್ನು ಒಬ್ಬೊಬ್ಬರನ್ನ ಅಲ್ಲಿ ಸಮಿತಿಗೆ ಸದಸ್ಯರನ್ನು ಮಾಡ್ಕೊಂಡ್ರೆ ಪ್ರತಿಯೊಂದು ಜಾತಿಯ ಡಾಟಾವನ್ನು ಕಲೆಕ್ಟ್ ಮಾಡಲಿಕ್ಕೆ ಇವ್ರು ಯಾವ ಜಾತಿ ಇನ್ನೊಂದು ಯಾವುದೋ ಜಾತಿಯವರು ಬಂದು ನಾನು ಈ ಜಾತಿ ಅಂತ ಹೇಳಿದಾಗ ಆ ಜಾತಿಯವರಿದ್ರೆ ಇವರು ಅಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ. ಒಂದು ಸತ್ಯ ಶೋಧನೆ ಮಾಡಿ ಎಂಪಿರಿಕಲ್ ಡಾಟಾವನ್ನು ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ಈ ಸಮುದಾಯಕ್ಕೆ ನ್ಯಾಯ ಕೊಡಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ಕಾರಣಕ್ಕೆ ನಾವು ಒತ್ತಾಯಿಸ್ತೇವೆ. ಸರ್, ರಾಜ್ಯ ಸರ್ಕಾರಕ್ಕೆ ಏನು ನೀವು ಮನವಿ ಮಾಡ್ತಾ ಇದ್ದೀರಾ ಸರ್? ರಾಜ್ಯ ಸರ್ಕಾರಕ್ಕೆ ಈ ಮನವಿ ಮಾಡ್ತಾ ಇದ್ದೀವಿ. ಎಂಪಿರಿಕಲ್ ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಪ್ರತಿಯೊಂದು ಜಾತಿಯನ್ನ ಒಳ ಮೀಸಲಾತಿ ಮಾಡಲಿಕ್ಕೆ ಉಪ ಜಾತಿಗಳೇನಿದೆ 101 ಜಾತಿ, ಪ್ರತಿಯೊಂದು ಜಾತಿಯನ್ನು 4 ಗುಂಪು ಮಾಡಿದ್ದಾರೆ. ಆ 4 ಗುಂಪಿನಂತೆ ಮಾದಿಗ ಸಮುದಾಯ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಚಲವಾದಿ, ಬೋವಿ, ಲಂಬಾಣಿ, ಕೊರಚ, ಕೊರಮ, ಇತರೆ ಅಲೆಮಾರಿಗಳು. ಸೊ ಇವರೆಲ್ಲರನ್ನೂ ಒಂದೊಂದು ಜಾತಿಯವ್ರನ್ನ ಒಬ್ಬೊಬ್ಬರನ್ನ ಈ ಸಮಿತಿ ಒಳಗೆ ಸೇರಿಸಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ. ಸಂವಿಧಾನಬದ್ಧವಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಉಲ್ಲಂಘನೆ ಆಗಬಾರದು ಅಂತ ಹೇಳಿ ನಾವು ಇದನ್ನ ಅತ್ಯಂತ ವಿನಯಪೂರ್ವಕವಾಗಿ ಒತ್ತಾಯ ಮಾಡ್ತೇವೆ.